ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆಯಿಂದ ಸ್ಟಾರ್ಟ್ ಆಗ್ತದೆ PKL ಸೀಸನ್ 12. ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಹೆಂಗಿರಬೇಕು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಬಟ್ ಅದೇ ಒಂಥರ ಹೆಂಗಾಗಿದೆ ಅಂತಂದರೆ ಲಾಸ್ಟ್ ಸೀಸನ್ ಹುಟ್ಟು ಫ್ಲಾಪ್ ಎದ್ದು ಹೋಗಿರೋ ಲಾಸ್ಟ್ ಸೀಸನ್ ಎಲ್ಲ ಒಂಥರ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು ಒಂಥರ ಬಿಟ್ಬಿಟ್ಟಿದ್ದಾರೆ. ಟೀಮ್ನೇ ಒಂಥರ ಬಿಟ್ಬಿಟ್ಟಿದ್ರು, ಕಳೆದೇ ಹೋಗ್ಬಿಟ್ಟಿದ್ರೆ ಟೀಮ್ ಅನ್ನೋ ಹತ್ರ ಆಗೋಗ್ಬಿಟ್ಟಿತ್ತು. ಬಟ್ ಈ ಸೀಸನ್ ರಿಕವರ್ ಆಗಲೇಬೇಕು ಬೆಂಗಳೂರು ಬುಲ್ಸು. ಹೌದು, ಬೆಂಗಳೂರು ಬುಲ್ಸು ರಿಕವರ್ ಆಯಿತು ಅಂದರೆ PKL ಕೂಡ ಕ್ಲಿಕ್ ಆಗುತ್ತೆ. ಬೆಂಗಳೂರು ಬುಲ್ಸನ್ನು ಉಡಾಯಿಸ್ಕೊಂಡು ಹೋಯಿತು ಅಂದರೆ PKL ಆ ಸೀಸನ್ನು ಫ್ಲಾಪ್ ಶೋನ ತೋರಿಸುತ್ತೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಯಾಕಂದರೆ ಮೆಜಾರಿಟಿ ಆಫ್ ದ ಫ್ಯಾನ್ಸ್ ಇರೋದು ಫ್ಯಾನ್ ಫಾಲೋಯಿಂಗ್ ತೆಗೆದು ನೋಡಿ, ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ ಎಲ್ಲೇ ಆಗಿರಲಿ ಬೆಂಗಳೂರು ಬುಲ್ಸ್ಗೆ ಮೆಜಾರಿಟಿ ಆಫ್ ದ ಫ್ಯಾನ್ ಫಾಲೋಯಿಂಗು ಕಬಡ್ಡಿ ಅಂತ ಅಂದರೆ ಇರೋದು. ಸೊ ಇವಾಗ ಮತ್ತೆ ಪಂಪ್ನ ಕೊಡಬೇಕಾಗಿರುವಂಥ ಸಮಯ ಬೆಂಗಳೂರು ಬುಲ್ಸು. ಸ್ಟಾರ್ಟಿಂಗ್ 7 ಯಾವ ಥರ ಇರಬೇಕು ಆಲ್ಮೋಸ್ಟ್ ಗೊತ್ತು ಹೆಂಗಿರುತ್ತೆ ಅಂತ. ಸ್ಟಾರ್ಟಿಂಗ್ 7 ಇದನ್ನ PKL ಆಪ್ಷನ್ ಆದ ನಂತರನೇ ನಾನು ಮಾಡಿದ್ದೆ ಸ್ಟಾರ್ಟಿಂಗ್ 7 ಯಾವ ಥರ ಇರಬಹುದು ಅಂತ. ಸೊ ಇವಾಗಿನ ಒಂದ್ಸಲ ಡೀಟೇಲ್ಡಾಗಿ ರಿವ್ಯೂ ಮಾಡುವಂಥ ಸಮಯ. ಸ್ಟಾರ್ಟಿಂಗ್ 7 ಬೆಂಗಳೂರು ಬುಲ್ಸ್ತು ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಇನ್ನೇನು ಇರಲೇಬೇಕು ಸ್ಟಾರ್ಟಿಂಗ್ 7 ಅಂತ ಅಂದಾಗ ಅದನ್ನೇ ಆಕಾಶ್ ಶಿಂದೆ ಜೊತೆಗೆ ಅಂಕುಶ್ ರಾತೆ ಇವರಿಬ್ಬರು ಪಕ್ಕ ಶಾರ್ಟಾಗಿ ಇದ್ದೇ ಇರ್ತಾರೆ, ಯಾರಿಲ್ಲ ಅಂತಂದರು. ಆಕಾಶ್ ಶಿಂದೆ ಅವರು ಸೆಂಟ್ರಲ್ ಆಡ್ತಾರೆ ಅಂದರೆ ಯಾಕಂದರೆ ಅವರೇ ಮೈನ್ ರೈಡರ್ ನಮಗೆ. ಸೊ ಲೆಫ್ಟ್ ರೈಡರ್ ಓಕೆ ಮಸ್ತಾಗೆ ಪರ್ಫಾರ್ಮ್ ಮಾಡ್ತಾರೆ. ಹೋಪ್ಸ್ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದೀವಿ ಆಕಾಶ್ ಶಿಂದೆ ಮೇಲೆ. ಅವರೇ ಮೈನ್ ರೈಡರಾಗಿ ಬೆಜಾನ್ ಕ್ವಾಟ್ಲೆಗಳನ್ನ ಕೊಡ್ತಾರೆ ಅಂತ ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಲೆಫ್ಟ್ ಕಾರ್ನರಲ್ಲಿ ಆಡ್ತಾರೆ ಅಂಕುಶ್ ರಾತೆ ಅವರು. ಸೊ ಕ್ಯಾಪ್ಟನ್ಸಿನೂ ಕೂಡ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನೋಡೋಣ ಅದು ಹೆಂಗೆ ನಿಭಾಯಿಸ್ತಾರೆ ಅಂತ. ಆಮೇಲೆ ಇನ್ನೊಂದೇನು ಅಂದರೆ KL ರಾಹುಲ್ನ ಬೇರೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬಿಟ್ಟವ್ರಪ್ಪ ಈ ಸೀಸನು ಬೆಂಗಳೂರು ಬುಲ್ಸ್ ಅವರು. ಎಲ್ಲ ಬೆಚಾನ್ ಪ್ರೋಮೋಗಳೆಲ್ಲ ನೋಡಿರ್ತಾರ, ನುಗ್ಗುತ್ತೆ ಗೂಳಿ ಹಾಕೊಂಡು ಗುಮ್ಮುತ್ತೆ ಹಿಂಗೆ ಅಂತೆಲ್ಲ KL ರಾಹುಲ್ ಫುಲ್ಲು ಶೋ ಕೊಟ್ಟವ್ರೆ. ನೋಡೋಣ ಮೊದಲನೇ ಮ್ಯಾಚ್ ಅದು ಹೆಂಗೆ ನುಗ್ಗಿಸ್ತಾರೋ ಹೆಂಗೆ ಇಳಿಸ್ತಾರೋ ಅಂತ. ಸೊ ಓಕೆ, ದಯ್ಯಾ ಅವರು ಯೋಗೇಶ್ ದಯ್ಯಾ ಮತ್ತು ಈ ಕಡೆ ಅಂಕುಶ್ ರಾತೆ ಅವರು ಪಕ್ಕ ಇವೆರಡೂ ಕೂಡ ಶಾರ್ಟ್ ಆಯ್ಕೆಗಳು. ಪಕ್ಕ ಇವರಿಬ್ಬರು ಆಡ್ತಾರೆ ಅಂತ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಹಾವಳಿನೂ ಕೂಡ ಕೊಟ್ಟಿದ್ದಾರೆ ರೀಸೆಂಟ್ ಪಾಸಲ್ಲಿ, ಅದಕ್ಕೋಸ್ಕರ ಇವರಿಬ್ಬರಂತೂ ಪಕ್ಕ ಇದ್ದೇ ಇರ್ತಾರೆ. ಆ್ಯಂಡ್ ಪಂಕಜ್ ಅವರಂತೂ ಲೆಫ್ಟಿನಲ್ಲಿ ಪಕ್ಕ ಶಾರ್ಟ್ ಇವರಂತೂ ಇದ್ದೇ ಇರ್ತಾರೆ. ಆ್ಯಂಡ್ ಲೆಫ್ಟ್ ಇನ್ನಲ್ಲಿ ಆಶೀಶ್ ಮಾಲಿಕ್ ಅವರು ಆಡ್ಬೋದು ಅನ್ನೋ ಥರ ಇದೆ. ಅಥವಾ ಇವರು ಬೇಕಂದರೆ ಅಲಿ ರಜಾ ಮಿರ್ಜಾಯಿನ್ ಕೂಡ ಹಾಕೊಬೋದು ಅನ್ನೋ ರೂಮರ್ಸು ಕೂಡ ಇದೆ. ಬಟ್ ಆಶೀಷನೇ ಮೇನ್ ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತ ಕಾಣಿಸ್ತಿದೆ. ಯಾಕಂದರೆ ಇಂಡಿಯಾದವ್ರನ್ನೇ ಮೇನ್ ಪ್ರಿಫರೆನ್ಸಲ್ಲಿ ಇರ್ತಾರೆ, ಫಾರಿನ್ ಅವರೆಲ್ಲ ಆಮೇಲೆ ಲೇಟರ್ ಆನ್ ಪ್ರಿಫರೆನ್ಸಿಗೆ ಬರ್ತಾರೆ. ಬಹುಶಃ ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ ಆಶೀಶ್ ಮಾಲಿಕ್ ಅವರು. ರೈಟ್ ಕವರಲ್ಲಿ ಪಕ್ಕ ಶಾರ್ಟ್ ಆಗಿ ಆಡ್ತಾರೆ ಸಂಜಯ್ ದುಲ್ಲು. ಆ್ಯಂಡ್ ಲೆಫ್ಟ್ ಕವರಲ್ಲಿ ಆಡ್ತಾರೆ ಧೀರಜ್ ಅವರು. ಇದು ಆಲ್ಮೋಸ್ಟ್ ಒಂಥರ ಖಚಿತವಾಗಿರುವಂಥ ಪೊಸಿಷನ್ಗಳನ್ನೇ. ಸೊ ಒಂದು ಅಲ್ಲಿ ಲೆಫ್ಟಿಂದ ಸ್ವಲ್ಪ ಅಲ್ಲಿ ಇಲ್ಲಿ ವೇರಿಯೇಷನ್ ಆಗ್ಬೋದು, ಅದನ್ನು ಬಿಡ್ತು ಅಂತ ಅಂದರೆ ಇನ್ನೆಲ್ಲನೂ ಕೂಡ ಶಾರ್ಟ್ ಆಯ್ಕೆಗಳೇ. ಸೊ ಪಕ್ಕ ನನ್ನ ಪ್ರಕಾರ ಇವ್ರನ್ನೂ ಕೂಡ ಆಶೀಶ್ ಅವ್ರನ್ನೂ ಕೂಡ ಒಂದು ಶಾರ್ಟ್ ಆಯ್ಕೆ ಅನ್ನೋ ಕಾಣಿಸಿದೆ. ಯಾಕಂದರೆ ಇಂಡಿಯನ್ಸ್ ಮೇನ್ ಪ್ರಿಫರೆನ್ಸಲ್ಲಿ ಇರೋದ್ರಿಂದ ಈ ಫಾರಿನರ್ಸ್ ಇವ್ರು ಯೂಸ್ ಮಾಡೋದು ಹೆಂಗೆ ಅಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟಾಗಿ ಯೂಸ್ ಮಾಡ್ಕೊತಾರೆ, ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ತಗೊಂಡಿರ್ತಾರೆ ಅಷ್ಟೇ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಸ್ಟಾರ್ಟಿಂಗ್ 7 ಈ ಥರ ಇದೆ. ಇದು ಬಲಿಷ್ಠವಾಗಿದೆಯಾ ಅಥವಾ ಕೊಲ್ಟೆ ಥರ ಇದೆಯಾ ಅಂತ ನಮಗೆಲ್ಲ ಸೀಸನ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಒಂಥರ ಹೊಸ ಹುರುಪು ಅಂತ ಹೇಳಬೇಕು. ಎಕ್ಸ್ಪೀರಿಯನ್ಸ್ಗಳ ಮೇಲೆ ಅಂದರೆ ಹೆವಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳನ್ನ ತೊಗೊಂಡು, ದೊಡ್ಡ ಪ್ರಾಂಗ್ ಪ್ಲೇಯರ್ಗಳನ್ನ ತೊಗೊಂಡು ಅನುಭವಿಸ್ಬಿಟ್ಟಿದ್ದೀವಿ ನಾವು ವಿಕಾಸ್ ಖಂಡಲ್ನ ತೊಗೊಂಡು, ಪ್ರದೀಪ್ ನಾರ್ವಲ್ನ ತಗೊಂಡು, ಇಂಥವ್ರನ್ನೆಲ್ಲ ತಗೊಂಡು ಅನುಭವಿಸ್ಬಿಟ್ಟಿದ್ದೀವಿ. ಸೊ ಇದು ಒಂಥರ ಎನರ್ಜೆಟಿಕ್ ಸ್ಕ್ವಾಡ್ ಥರ ನಮ್ಮದು. ನೋಡೋಣ ಅದು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಹಿಂಗಿದೆ ಸ್ಟಾರ್ಟಿಂಗ್ 7 ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.